ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಹಿಂದಿನ ತರಗತಿಯಲ್ಲಿ ವರ್ಗಮೂಲಗಳು, ವರ್ಗ ಸಂಖ್ಯೆಗಳು ಮತ್ತು ವರ್ಗಮೂಲಗಳ ಬಗ್ಗೆ ಪರಿಚಯ ಮಾಡಿಕೊಂಡಿದ್ವಿ. ಏನು ವರ್ಗ ಸಂಖ್ಯೆಗಳು ಅಂತಂದ್ರೆ ಎರಡು ಸಮ ಅಪವರ್ತನಗಳ ಗುಣಲಬ್ಧಗಳನ್ನು ನಾವೇನಂತ ಕರಿತೀವಿ, ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ. ಅದೇ ತರ 5 ಇಂಟು 5 ಈಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂದರೆ ಅದರ ಬೆಲೆ 25 ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ. ಅಥವಾ 7 ಇಂಟು 7 ಈಸ್ ಈಕ್ವಲ್ ಟು 7 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 49 ಅಂತಕ್ಕಂಥದ್ದು ವರ್ಗ ಸಂಖ್ಯೆ. ಈ ವರ್ಗ ಸಂಖ್ಯೆಗಳ ಲಕ್ಷಣಗಳು, ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವುದು? 0, ಆಮೇಲೆ 1, 2 ಬರುತ್ತಾ? ಬರೋದಿಲ್ಲ. 3 ಬರೋದಿಲ್ಲ. ಹಾಗೇನೆ 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ, 7 ಬರೋದಿಲ್ಲ, 8 ಬರೋದಿಲ್ಲ, 9 ಬರುತ್ತೆ. ಸೊ ಯಾವುದೇ ಪೂರ್ಣ ವರ್ಗ ಸಂಖ್ಯೆಯ ಬಿಡಿ ಸ್ಥಾನವು ಈ ಅಂಕೆಗಳಿಂದ ಅಂತ್ಯಗೊಂಡಿರುತ್ತೆ ಅಂತಕ್ಕಂಥದ್ದು ಗೊತ್ತಿರ್ತದೆ. ಹಾಗೆ ಯಾವುದೇ ಕಾರಣಕ್ಕೂ ಯಾವುದೇ ಪೂರ್ಣ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಆಗಲಿ, 3 ಆಗಲಿ, 7 ಆಗಲಿ, 8 ಆಗಲಿ ಇರೋದಿಲ್ಲ ಅಂತಕ್ಕಂಥದ್ದು ಇಷ್ಟೇ. ಅಂದ್ರೆ ಈ ಅಂಕೆಗಳು ಇದ್ದ ಮಾತ್ರಕ್ಕೆ ಅದು ವರ್ಗದ ಸಂಖ್ಯೆ ಅಂತ ಏನಲ್ಲ. ಈಗ ಉದಾಹರಣೆಗೆ 129 ಅಂತಂದ್ರೆ ಇದರ ಬಿಡಿ ಸ್ಥಾನದಲ್ಲಿ 9 ಇದೆ. 9 ಇದೆ ಅಂದ್ರೆ ಮಾತ್ರಕ್ಕೆ ಇದು ವರ್ಗ ಸಂಖ್ಯೆ ಅಂತಲ್ಲ. ಆದ್ರೆ ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಈ ಅಂಕೆಗಳಿಂದ ಅಂತ್ಯ ಆಗಿದ್ರೆ ಅದು ಡೆಫಿನೆಟ್ ವರ್ಗ ಸಂಖ್ಯೆ ಆಗಿರೋದಿಲ್ಲ. ಹಾಗೇನೆ ಯಾವುದೇ ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು ಎಷ್ಟು ಬೆಸ ಸಂಖ್ಯೆಗಳನ್ನು ಕೂಡ್ತೀವೋ ಅಷ್ಟು ಅದರ ವರ್ಗದಕ್ಕೆ ಸಮನಾಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರುತ್ತೆ. ಉದಾಹರಣೆಗೆ ಮೊದಲ 3 ಬೆಸ ಸಂಖ್ಯೆಗಳು 1 + 3 + 5 ಅಂತ ಹೇಳಿದ್ರೆ ಇದರ ಮೊತ್ತ ಎಷ್ಟಕ್ಕೆ ಸಮ ಆಗುತ್ತೆ ಅಂದ್ರೆ 3ರ ವರ್ಗಕ್ಕೆ ಸಮ ಆಗುತ್ತೆ. ನೋಡಿ ಕೂಡ ನೋಡಿ, 5 + 3 + 8 ಎಷ್ಟು? 9. ನೋಡಿ 3ರ ವರ್ಗ 9. ಕರೆಕ್ಟಾ? ಅದೇ ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 5ರ ವರ್ಗಕ್ಕೆ. 5ರ ವರ್ಗ ಅಂದ್ರೆ 20. ಮೊದಲ 5 ಬೆಸ ಸಂಖ್ಯೆಗಳನ್ನು 1 + 3 + 5 + 7 + 9 ಅಂತ ಬರ್ಕೊಂಡು ಕೂಡ ನೋಡಿ, ಅದ್ರ ಮೊತ್ತ ಡೆಫಿನೆಟ್ಗೆ 25 ಆಗಿದೆ. ಈ ತರದ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಂಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಲೆಕ್ಕಗಳನ್ನ ನಾವು ಮಾಡೋಣ ಅಂತ. ಏನಪ್ಪ ಆ ಲೆಕ್ಕಗಳು ಅಂತಕ್ಕಂಥದ್ದು ನಾವು ನೋಡೋಣ ಇಲ್ಲಿ. ಹಾಗೆಯೇ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ 1 ರಿಂದ 25ರವರೆಗಿನ ವರ್ಗ ಸಂಖ್ಯೆಗಳನ್ನ ಕಂಠಪಾಠ ಮಾಡ್ಲಿಕ್ಕೆ ಹೇಳಿದ್ದೆ. ಜ್ಞಾಪಕ ಇದೆಯಲ್ಲ? ಎಷ್ಟು? 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 14, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81, 10ರ ವರ್ಗ 100, 11ರ ವರ್ಗ 121, 12ರ ವರ್ಗ 144, 13ರ ವರ್ಗ 169, 14ರ ವರ್ಗ 196, 15ರ ವರ್ಗ 225, 16ರ ವರ್ಗ 256, 17ರ ವರ್ಗ 17 289, 18ರ ವರ್ಗ 324, 19ರ ವರ್ಗ 361, 20ರ ವರ್ಗ 400, 21ರ ವರ್ಗ 441, 22ರ ವರ್ಗ 484, 23ರ ವರ್ಗ 529, 24ರ ವರ್ಗ 576, 25ರ ವರ್ಗ 625. ಈ ರೀತಿಯಲ್ಲಿ 1 ರಿಂದ ಕನಿಷ್ಠ 25ರ ವರ್ಗ ಸಂಖ್ಯೆಗಳನ್ನು ನೀವು ಬಾಯ್ಪಾಟ್ ಮಾಡಿರಬೇಕು. ಯಾಕೆಂದ್ರೆ ಅವುಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ನಾವು ಮುಂದೆ ಬಳಸ್ತಕ್ಕಂಥದ್ದು ಇರುತ್ತೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ತ್ರಿಕೋನೀಯ ಸಂಖ್ಯೆಗಳು ಮತ್ತು ಇವುಗಳ ಬಗ್ಗೆ ಎಲ್ಲ ಪರಿಚಯ ಆಗಿತ್ತು. ಈಗ ಇಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಕೆಲವು ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡೋಣ. ಹಾಗೆಯೇ ಒಂದು ವಿಶೇಷತೆ ಇದೆ ನೋಡಿ ಮಕ್ಕಳು, ಇದು ಚೆನ್ನಾಗಿದೆ. ಇದು ಮಾದರಿ ನೋಡಿ, 1ರ ವರ್ಗ ಇದೆಲ್ಲ ಒಂಥರ ಕೌತುಕಗಳು ನಡೀತದೆ. 1ರ ವರ್ಗ 1, 11ರ ವರ್ಗ 121, 111ರ ವರ್ಗ ನೀವು ಮಾಡಿ ಹೇಗೆ ಬರುತ್ತೆ ಗೊತ್ತಾಯ್ತು? 111ರ ವರ್ಗ 1, 2, 3, 2, 1 ಸರಿನಾ? ಹಾಗೆ 1111ರ ವರ್ಗ 1,
1 2 3 4 3 2 1 1 1 1 1 11,111 ಹಾಗಾದ್ರೆ ಏನಾಗ್ಬೋದು 1 2 3 4 5 4 3 2 1 ಕರೆಕ್ಟಾ? ಈ ರೀತಿ ನೀವು ಯಾವುದೇ ನೋಡಿ ಎಷ್ಟು ಚೆನ್ನಾಗಿದೆ ಇದು. 1ರ ವರ್ಗ 1, 11ರ ವರ್ಗ 1 1 ಆ ಕಡೆ ಬರ್ತದೆ, ಮತ್ತೆ 2 ಬರ್ತದೆ. 111ರ ವರ್ಗ ಅಂದ್ರೆ 1 2 3 ಮತ್ತೆ 2 1. 1111ರ ವರ್ಗ 1 2 3 4 3 2 1. ಹಾಗೆ 11,111ರ ವರ್ಗ 1 2 3 4 5 4 3 2 1. ನೋಡಿ 1 2 3 4 5 ಬರ್ಕೊಂಡು ಆ ಥರ ಬರೆದ್ಬಿಟ್ರೆ ಆಯ್ತು. ಹಾಗಾದ್ರೆ ಹಂಗೇನೆ 11 ಈಗ 11,000 ಬರೆದು 1,11,111ರ ವರ್ಗ ಬರೆಯೋದಾದ್ರೆ ಹೆಂಗ್ ಬರೆಯೋದು? 1 2 3 4 5 6 5 4 3 2 1. ಹೌದಾ? ಇದು ಒಂದು ವಿಧ, ಇದೊಂದು ಪ್ಯಾಟರ್ನ್. ನಾವು ಗಣಿತದ ಸಂಖ್ಯೆಗಳೊಂದಿಗೆ ಆಟದಲ್ಲೆಲ್ಲ ಇವುಗಳನ್ನು ಬಳಸ್ಕೋಬಹುದು. ನಾವು ಯಾವ ರೀತಿ ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಿದರೆ ಯಾವುದೇ ಒಂದು ವರ್ಗ ಸಂಖ್ಯೆಯನ್ನು ಈ ರೀತಿ 1 1 ಅಂತಕ್ಕಿಂತ ಅಂತ್ಯ ಆಗಿರ್ತಕ್ಕಂಥದ್ದನ್ನ ನಾವು ಬರೀಬಹುದು. ಓಕೆ, ಅದೇ ರೀತಿಯಲ್ಲಿ ಇನ್ನೊಂದು ಚೆನ್ನಾಗಿರ್ತಕ್ಕಂಥದ್ದಿದೆ ನೋಡಿ. 11ರ ವರ್ಗ ನಮಗೆ ಗೊತ್ತಿದೆ ಎಷ್ಟು? 121, ಸರಿನಾ? ಹಾಗೆ 101ರ ವರ್ಗ ಹೇಗಿರುತ್ತೆ ಅಂತಂದ್ರೆ 10 2 0 1. ಹಾಗೆಯೇ 1001ರ ವರ್ಗ 100 2 0 0 1. 10,001ರ ವರ್ಗ 1 2 3 0 2 3 0 1. ಕರೆಕ್ಟಾ? ಸೊ ನೋಡಿ ಈ ರೀತಿ ಅರ್ಥ ಆಯ್ತಲ್ಲ? 11ರ ವರ್ಗ 121 ಗೊತ್ತಿದೆ. 101ರ ವರ್ಗ ಅಂದ್ರೆ 10, ಇಲ್ಲಿ 2 0 1. 1001 100 ಇದೆ ಬರ್ಕಳಿ, 2 ಬರ್ಕಳಿ ಆ ಕಡೆ 0 0 1. 1000 ಅಂದ್ರೆ 1000 ಬರ್ಕಳಿ, 2 ಬರ್ಕಳಿ 0 0. ಹಾಗಾದ್ರೆ ಮುಂದಕ್ಕೆ ನಾವೇನು ಬರೀಬಹುದು? ಇದ್ರ ವರ್ಗ ಏನಾಗಿರುತ್ತೆ ಮಕ್ಕಳು? ಎಷ್ಟಿದೆ? ಇಲ್ಲಿ 4 0 ಇದೆ. ವರ್ಗ ಮಾಡೋದು 1 2 3 4 0. ಆಮೇಲೆ ಎಷ್ಟು ಹಾಕೋದು? 2. ಮತ್ತೆ ಮುಂದಕ್ಕೆ 4 0 ಆಮೇಲೆ 1. ನೋಡಿ, ಸೊ ದೀಸ್ ಆರ್ ಆಲ್ ದ ಡಿಫರೆಂಟ್ ಪ್ಯಾಟರ್ನ್ಸ್. ಏನು ಗಣಿತದ ವಿಸ್ಮಯಗಳು ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಕೌತುಕಗಳು. ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಒಂಥರ ಮೋಜಿನ ಗಣಿತದಲ್ಲೂ ಬಳಸಬಹುದು, ಸಂಖ್ಯೆಗಳೊಂದಿಗಿನ ಆಟದಲ್ಲೂ ಬರಬಹುದು. ಅತ್ಯಂತ ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲನೇ ದಿನ ಪಾಠ ಮಾಡಿದಾಗ 8ನೇ ತರಗತಿನಲ್ಲಿ ಹೇಳಿದ್ದೆ, ಸಂಖ್ಯೆಗಳೊಂದಿಗೂ ಕೂಡ ನಾವು ಆಟ ಆಡಬಹುದು. ಸಂಖ್ಯೆಗಳಲ್ಲೂ ಕೂಡ ವಿಚಿತ್ರವಾಗಿರ್ತಕ್ಕಂಥ, ನಾವು ಹೇಗೆ ಬೇರೆ ಬೇರೆ ರೀತಿ ವಿಭಿನ್ನವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವೋ, ವಿಭಿನ್ನ ರೀತಿಯಾಗಿರ್ತಕ್ಕಂಥ ಮರಗಳನ್ನು ನೋಡ್ತೀವೋ, ಹಾಗೇನೆ ವಿಭಿನ್ನವಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಕೂಡ ನಾವು ನೋಡಬಹುದು. ವಿಸ್ಮಯಕಾರಿ ಸಂಖ್ಯೆಗಳನ್ನು ಕೂಡ ನಾವು ನೋಡಬಹುದು. ಓಕೆ, ಅರ್ಥ ಆಯ್ತಲ್ಲ? ಈಗ ಮುಂದಿನ ಅಭ್ಯಾಸದ ಲೆಕ್ಕಗಳನ್ನು ಮಾಡೋಣ. ಬರ್ಕೊಳ್ಳಿ ಹೆಡ್ಡಿಂಗ್. ಸಂಖ್ಯೆಗಳನ್ನು ಕೂಡಿಸದೆ ಮೊತ್ತವನ್ನು ಕಂಡುಹಿಡಿಯಿರಿ. ಸಂಖ್ಯೆಗಳನ್ನು ಕೂಡಿಸದೆ ಮೊತ್ತಗಳನ್ನು ಕಂಡುಹಿಡಿಯಿರಿ. 1 + 3 + 5 + 7 + 1. ಇವುಗಳನ್ನು ಕೂಡಬಾರ್ದು, ಕೂಡದಂಗೆ ಲೆಕ್ಕ ಹಾಕಬಾರ್ದು. ಆಮೇಲೆ ಬೇಕಾದ್ರೆ ತಾಳೆ ನೋಡ್ಲಿಕ್ಕೆ ಸರಿ ಇದೆಯೋ ಇಲ್ಲದನ್ನು ಕೂಡ ನಾವು ನಿಮ್ಗೊಂದು ಸೂಚನೆ ಬರ್ತೀನಿ. ಮೊದಲ ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು ಆ ಎಷ್ಟು ಬೆಸ ಸಂಖ್ಯೆಗಳಿರುತ್ತೋ ಅವುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ. 1 2 3 4 5 ಬೆಸ ಸಂಖ್ಯೆಗಳಿದೆ ಅಂದ್ರೆ ಇದ್ರ ಮೊತ್ತ ಎಷ್ಟಕ್ಕೆ ಸಮ ಆಗಿರುತ್ತೆ? 5ರ ವರ್ಗಕ್ಕೆ ಸಮನಾಗಿರುತ್ತೆ. 5ರ ವರ್ಗ ಎಷ್ಟು? 25. ನೀವು ಚೆಕ್ ಮಾಡಿ ನೋಡಿ. 9 7 16 16 5 21 21 3 24 24 + 1 25. ಸರಿನಾ? ಹಾಗೆಯೇ ನೆಕ್ಸ್ಟ್ 1 + 3 + 5 + 7 + 9 + 11. ಹಾಗಾದ್ರೆ ಇದೆಷ್ಟು ಸಮ ಆಗಿರ್ಬೇಕು? ಎಷ್ಟಿದಾವೆ ಬೆಸ ಸಂಖ್ಯೆಗಳು? 6 ಇದಾವೆ. 6ರ ವರ್ಗ 6 36ಕ್ಕೆ ಸಮ ಆಗಿದೆ. ಬೇಕಾದ್ರೆ ಕೂಡ ನೋಡಿ ಸರಿಯಾಗಿ. 11 ಇದೆ
11 9 20 27 30 36 ರೈಟ್. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 13 ಪ್ಲಸ್ 15. ಹಾಗಾದ್ರೆ ಇದು ಎಷ್ಟು ಬೆಸ ಸಂಖ್ಯೆಗಳಿದಾವೆ? 1 2 3 4 5 6 7 8 8ರ ವರ್ಗ ದಟ್ ಈಸ್ ಈಕ್ವಲ್ ಟು 64ಕ್ಕೆ ಸಮಾನವಾಗಿರುತ್ತೆ. ಸರಿನಾ? ಆಯ್ತಾ? ನೀವು ಮಾಡ್ತೀರಾ? ದೊಡ್ಡದಿಗೆ ಕೊಡ್ತಾನೆ ಒಂದು ಈ ತರ ಇದೆ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 13 ಪ್ಲಸ್ 15 ಪ್ಲಸ್ 17 ಪ್ಲಸ್ 19 ಪ್ಲಸ್ 21 ಪ್ಲಸ್ 23 ಅಂತ ಇದೆ ನಿಮ್ಮ ಅಭ್ಯಾಸದಲ್ಲಿ ಇದೆ. ಹಾಗಾದ್ರೆ ಇವುಗಳ ಮೊತ್ತ ನಾವು ಇದಿಷ್ಟನ್ನು ಕೂಡ್ಕೊಂಡು ಮಾಡೋದು ಬೇಕಿಲ್ಲ, ಲೆಕ್ಕ ಹಾಕ್ಬಿಡಿ ಎಷ್ಟಿದೆ. 1 2 3 4 5 6 7 8 9 10 11 12ರ ವರ್ಗಕ್ಕೆ ಸಮಾನ. 12ರ ವರ್ಗ ಎಷ್ಟು? 144. ಇದಿಷ್ಟನ್ನು ಕೂಡ ನೋಡಿ ಡೆಫಿನೆಟ್ ಆಗಿ 144ನೇ ಬರುತ್ತೆ. 12ರ ವರ್ಗಕ್ಕೆ ಸಮಾನ. ಓಕೆ, ಓಕೆ ಆಯ್ತಾ? ನೆಕ್ಸ್ಟ್ ಲೆಕ್ಕ 49 ಇದ್ರ ಉಲ್ಟ 49 7 ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ. 49 7 ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ. ಅದ್ರಲ್ಲಿ ಬರೆಯೋದು ಬೆಸ ಸಂಖ್ಯೆಗಳ ಮೊತ್ತ ಅಂದ್ರೆ 49 ಯಾವ್ದ್ರ ವರ್ಗ? ಅದು 7ರ ವರ್ಗ ಅಂದ್ರೆ 7 ಮೊದಲ 7 ಬೆಸ ಸಂಖ್ಯೆಗಳನ್ನು ಬರೆಯುತ್ತೆ. 49 is equal to 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ ಹಂಗಲ್ಲ 7 ಬೆಸ ಸಂಖ್ಯೆಗಳು ಬರಬೇಕು. 9 ಪ್ಲಸ್ 11 ಪ್ಲಸ್ 13 ಪ್ಲಸ್ 1 2 3 4 5 6 7 ಸರಿ. ಇದಿಷ್ಟನ್ನು ಕೂಡ ನೋಡಿ ಕರೆಕ್ಟ್ 49. 13 11 24 24 9 ಎಷ್ಟಾಯ್ತು? 33 40 45 45 40. ಹಾಗೆ ಮುಂದಿನ 121 11 ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ. 121 ನೀವು ಅಲ್ಲೇ ಅಡ್ಜಸ್ಟ್ ಮಾಡಬೇಡಿ, ಮತ್ತೆ ಬೇರೆ ಬೇರೆ 121 11 ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರಬೇಕು. 7 ಆಗಿದೆ, ಇನ್ನೊಂದು 4 ಏನೋ 15 ಪ್ಲಸ್ 17 ಪ್ಲಸ್ 19 ಪ್ಲಸ್ 20. ಓಕೆ ಆಯ್ತಲ್ವಾ? ನೆಕ್ಸ್ಟ್ ಮಕ್ಕಳ, ಈ ಪಾಠದಲ್ಲಿ ಈಗ ವರ್ಗ ಸಂಖ್ಯೆಗಳ ಬಗ್ಗೆ ನಾವೆಲ್ಲ ಪೂರ್ಣ ವರ್ಗ ಸಂಖ್ಯೆ ಅಂದ್ರೆ ಏನೋ, ಆ ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿಯತಕ್ಕಂಥದ್ದಿದೆ, ವರ್ಗ ಸಂಖ್ಯೆ ಅಂತ ಕರಿತೀವಿ ಅಂತಕ್ಕಂಥದ್ದು ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ವರ್ಗಮೂಲ. ಈಗ ವರ್ಗ ಸಂಖ್ಯೆ ಗೊತ್ತಿದೆ. ಈಗ ಉದಾಹರಣೆಗೆ 12ರ ವರ್ಗ 144 ವರ್ಗಮೂಲ ಅಂತಂದ್ರೆ 144ರ ವರ್ಗಮೂಲ 12 ಅಥವಾ 15ರ ವರ್ಗ 225. 225ರ ವರ್ಗಮೂಲ ಎಷ್ಟು? 15. ಇದ್ರ ವಿಲೋಮಕ್ರಿಯೆ ಏನು ವರ್ಗ ಮಾಡ್ತೀವೋ ಆ ಸಂಖ್ಯೆಯ ವಿಲೋಮಕ್ರಿಯೆಯನ್ನು ನಾವೇನಂತ ಕರಿತೀವಿ? ವರ್ಗಮೂಲ ಅಂತ ಕರಿತೀವಿ. ಈ ಸಂಕೇತ ಏನಿದೆ ಇದನ್ನ ನಾವು ಸ್ಕ್ವೇರ್ ರೂಟ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಇದು ವರ್ಗಮೂಲದ ಚಿಹ್ನೆ.
ಅರ್ಥ ಆಯ್ತಾ? ಯಾವ್ದಾರ ಈಗ ಉದಾಹರಣೆಗೆ 2ರ ವರ್ಗ 4 ಹಾಗೆ 4ರ ವರ್ಗಮೂಲ ಆಗೋದ್ರೆ ಎಷ್ಟು? 2. ಅರ್ಥ ಆಯ್ತಾ? ವರ್ಗಗೊಳಿಸಿದಾಗ ಸಂಖ್ಯೆಯ ಮೌಲ್ಯ ಜಾಸ್ತಿ ಆಗುತ್ತೆ, ವರ್ಗಮೂಲವನ್ನು ಕಂಡುಹಿಡಿದಾಗ ಅದರ ಬೆಲೆ ಕಡಿಮೆ ಸಿಗುತ್ತೆ, ನಮಗೆ ಇದಕ್ಕಿಂತ ಚಿಕ್ಕ ಸಿಗುತ್ತೆ. ಹೀಗಾದ್ರೆ ವರ್ಗಮೂಲಗಳನ್ನು ವರ್ಗದ ಕಂಡುಹಿಡಿಯೋದು ಸುಲಭ. ಯಾವುದೇ ಸಂಖ್ಯೆ ವರ್ಗ ಕಂಡುಹಿಡಿಯಿರಿ ಅಂತಂದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಉದಾಹರಣೆಗೆ 13ರ ವರ್ಗ ಕಂಡುಹಿಡಿಯಿರಿ ಅಂದ್ರೆ ಏನ್ ಮಾಡಬೇಕು? 13ಅನ್ನು 2 ಸರಿ ಗುಣಿಸಿದ್ರೆ ಬರುತ್ತೆ. ಅದೇ 169ರ ವರ್ಗಮೂಲ ಕಂಡುಹಿಡಿಯೋದು 13ರಿಂದ ಭಾಗಿಸಿದ್ರೆ ಬರುತ್ತಾ? ಬರೋದಿಲ್ಲ. ಅದನ್ನ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದನ್ನ ಈಗ ಮುಂದಿನ ಇದರಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಒಂದು ವಿಧಾನ ಇದೆ ಮಕ್ಕಳ, ಹೇಗಪ್ಪ ಅಂತ ಹೇಳಿರೋದು ಬರ್ಕೊಳ್ಳಿ. ನೆಕ್ಸ್ಟ್ ಹೆಡಿಂಗ್, ಪುನರಾವರ್ತಿತ ವ್ಯವಕಲನದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯುವುದು. ಪುನರಾವರ್ತಿತ ವ್ಯವಕಲನದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯುವುದು. ಓಕೆ, ಲೆಕ್ಕ 81ರ ವರ್ಗಮೂಲವನ್ನು ಇದೊಂದು ವಿಧಾನ. 81ರ ವರ್ಗಮೂಲವನ್ನು ಪುನರಾವರ್ತಿತ ವ್ಯವಕಲನದ ಮೂಲಕ ಕಂಡುಹಿಡಿಯಿರಿ. ಓಕೆ, 81ರಿಂದ ಸ್ಟಾರ್ಟ್ ಮಾಡಬೇಕು. ಬೆಸ ಸಂಖ್ಯೆಗಳನ್ನು ಕಳೀತಾ ಹೋಗಿ 81 ಮೈನಸ್ 1 ಎಷ್ಟು? 80. ನೆಕ್ಸ್ಟ್ 80 ಮೈನಸ್ 3 1 ಬಿಟ್ಟರೆ ನೆಕ್ಸ್ಟ್ ಬೆಸ ಸಂಖ್ಯೆ 3. 80ರ 3 ಎಷ್ಟು? 77. 77 ಮೈನಸ್ ನಂತರದ ಬೆಸ ಸಂಖ್ಯೆ 5. 77 5 ಆದರೆ 72. 72 ಮೈನಸ್ 7 ಎಷ್ಟು? 65. 65 ಮೈನಸ್ ಮುಂದಿನ ಬೆಸ ಸಂಖ್ಯೆ 9. 65ರಲ್ಲಿ 9 ಆದರೆ 54. ಹಾಗೇನೆ 54 ಮೈನಸ್ ಮುಂದಿನ ಬೆಸ ಸಂಖ್ಯೆ 11. ಸೊ 54ರಲ್ಲಿ 11 ಕಳ್ಕೊಂಡ್ರೆ ಎಷ್ಟಾಗುತ್ತೆ? 4ರಲ್ಲಿ 1 ಹೋದ್ರೆ 3, 5ರಲ್ಲಿ 1 ಹೋದ್ರೆ 4. ಕರೆಕ್ಟಾ? ನೆಕ್ಸ್ಟ್ 43 ಮೈನಸ್ ಮುಂದಿನ ಬೆಸ ಸಂಖ್ಯೆ 13 ಎಷ್ಟಾಯ್ತು? 30. 30 ಮೈನಸ್ 15 ತಪ್ಪಾಯ್ತು. 81ರಲ್ಲಿ 1 ಹೋದ್ರೆ 80, 80ರಲ್ಲಿ 3 ಹೋದ್ರೆ 77, 77ರಲ್ಲಿ 5 ಹೋದ್ರೆ 72, 72ರಲ್ಲಿ 7 ಹೋದ್ರೆ 65, 65ರಲ್ಲಿ 9 ಹೋದ್ರೆ ನೋಡಿ 65ರಲ್ಲಿ 9 ಹೋದ್ರೆ ಎಷ್ಟು? 56. 56. ನೆಕ್ಸ್ಟ್ 56ರಲ್ಲಿ 11 ಹೋದ್ರೆ 6ರಲ್ಲಿ 1 ಹೋದ್ರೆ 5, ಕರೆಕ್ಟ್? 5ರಲ್ಲಿ 1 ಹೋದ್ರೆ 4. ನೆಕ್ಸ್ಟ್ 45ರಲ್ಲಿ 13 ಹೋದ್ರೆ 5ರಲ್ಲಿ 3 ಹೋದ್ರೆ 2, 4ರಲ್ಲಿ 1 ಹೋದ್ರೆ 3. ನೆಕ್ಸ್ಟ್ 32ರಲ್ಲಿ 15 ಹೋದ್ರೆ 13. ನೆಕ್ಸ್ಟ್ 17ರಲ್ಲಿ 17 ಹೋದ್ರೆ 0. ಅಂದ್ರೆ ಈ ರೀತಿ ನೀವು ವ್ಯವಕಲನ ಮಾಡ್ತಕ್ಕಂಥದ್ದನ್ನು ಎಲ್ಲಿವರೆಗೆ ಮುಂದುವರಿಸಬೇಕಪ್ಪ ಅಂದ್ರೆ ನಮ್ಮ ಫಲಿತಾಂಶ 0 ಆಗುವವರೆಗೂ ಮುಂದುವರಿಬೇಕು. ಈಗ ಎಷ್ಟು ಹಂತಗಳಾಗಿದೆಯೋ ಅದು ಈ 81ರ ವರ್ಗಮೂಲ. 81ರ ವರ್ಗಮೂಲ ಎಷ್ಟಪ್ಪ ಅಂತ ನೋಡಿ, 1 2 3 4 5 6 7 8 9 ಸ್ಟೆಪ್ ಆಗಿದೆ. ಸೊ 81ರ ವರ್ಗಮೂಲ ಎಷ್ಟು? 9. ಅರ್ಥ ಆಯ್ತಲ್ಲ? ನಾವು ಯಾವುದೇ ವರ್ಗಮೂಲವನ್ನು ಕಂಡುಹಿಡಿಯಬೇಕು ಆ ಸಂಖ್ಯೆಯನ್ನು ಕಂಡುಕೊಂಡು ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕಳೀತಾ ಹೋಗ್ಬೇಕು. 1 ಕಳೆದ್ವಿ, ನಂತರ ನೆಕ್ಸ್ಟ್ ಬೆಸ ಸಂಖ್ಯೆ 3 ಕಳೆದ್ವಿ, ಬಂದಂತ ಉತ್ತರದಿಂದ 3 ಕಳೆದ್ವಿ, ಬಂದಂತ ಉತ್ತರದಿಂದ 5 ಕಳೆದ್ವಿ, ಬಂದಂತ ಉತ್ತರದಿಂದ 7, ಬಂದಂತ ಉತ್ತರದಿಂದ 9 ಮುಂದುವರಿಸ್ತಾ ಹೋಗ್ಬೇಕು. ಇಲ್ಲಿವರೆಗೆ ನಮ್ಮ ಫಲಿತಾಂಶ 0 ಆಗುವವರೆಗೂ ಮುಂದುವರಿಸಬೇಕು. 0 ಬಂದಂತ ತಕ್ಷಣ ಇಷ್ಟ ಎಷ್ಟು ಹಂತಗಳಾಗಿರುತ್ತವೋ ಅದು ಆ ಸಂಖ್ಯೆಯ ವರ್ಗಮೂಲವಾಗಿರುತ್ತೆ. ಈಗ ಉದಾಹರಣೆಗೆ ನಮಗೆ ಅವರೇನಾದ್ರು ಸುಲಭ ಇರುತ್ತೆ, 25ರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಏನ್ ಮಾಡಬೇಕು ನೀವು? 25 ಮೈನಸ್ 1 ಎಷ್ಟಪ್ಪ? 20. ನಿಮ್ಗೆ ಗೊತ್ತಿದೆ 25ರ ವರ್ಗಮೂಲ ಎಷ್ಟು? 5. ಹಾಗಾದ್ರೆ 5 ಸ್ಟೆಪ್ ಬಂದ್ಬಿಡ್ಬೇಕು. ನೋಡೋಣ ಬರುತ್ತೆ. 24 ಮೈನಸ್ 3 ಎಷ್ಟು?
21. 21 ಮೈನಸ್ 5 ಎಷ್ಟು? 16. 16 ಮೈನಸ್ 7 ಎಷ್ಟು? 9. 9 ಮೈನಸ್ 1 ಎಷ್ಟು? ಸಾರಿ ನೋಡಿ, ಎಷ್ಟು ಬಂದಿದೆ? 1 2 3 4 5. ದೇರ್ಫೋರ್ 25ರ ವರ್ಗಮೂಲ ಎಷ್ಟಾಗುತ್ತೆ? 5 ಅಂತ ಬರುತ್ತೆ. ಪ್ರಕಟ. 2 ಉದಾಹರಣೆಗಳನ್ನು ಪ್ರಕಟ. ಅಂದ್ರೆ ಈಗ ಇದು ಒಂದು ವಿಧಾನ ಇದೆ, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಬಿಗ್ ನಂಬರ್ಸ್. ಅಂದ್ರೆ ದೊಡ್ಡ ಸಂಖ್ಯೆಗಳ ವರ್ಗಮೂಲಗಳನ್ನ ಈ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು ಏನಾಗುತ್ತೆ? ಆಗುತ್ತೆ. ಇಟ್ ಟೇಕ್ಸ್ ಲಾಂಗ್ ಟೈಮ್. ಆಗೋದಿಲ್ಲ ಅಂತಲ್ಲ, ಇಟ್ ಟೇಕ್ಸ್ ಲಾಂಗ್ ಟೈಮ್. ಉದಾಹರಣೆಗೆ ಯಾವುದೋ ಒಂದು 1331ರ ವರ್ಗಮೂಲವನ್ನ ಏನು ಈ ಬೆಸ ಸಂಖ್ಯೆಗಳ ವ್ಯವಕಲನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕುತ್ಕೊಂಡ್ರೆ ನಾವು ಆ ರೀತಿ ಮಾಡ್ಕೊಂತ ಹೋದ್ರೆ ತುಂಬಾ ಸರಿ ಕಳ್ಕೊಂತ ಕುತ್ಕೋಬೇಕಾಗುತ್ತೆ. ಹಾಗಾಗಿ ಇದು ಚಿಕ್ಕ ಸಂಖ್ಯೆಗಳಿಗೆ ಕಂಡುಹಿಡಿಯಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ವಿಧಾನನೇ ಹೊರತು ದೊಡ್ಡ ಸಂಖ್ಯೆಗಳ ವರ್ಗಮೂಲಗಳನ್ನ ಕಂಡುಹಿಡಿಯಲಿಕ್ಕೆ ಅಷ್ಟೊಂದು ಸೂಕ್ತವಾಗಿರ್ತಕ್ಕಂಥ ವಿಧಾನ ಅಲ್ಲ. ಈಗ 1331 ಅಂದ್ರೆ ಹೆಚ್ಚು ಕಡಿಮೆ ಅಲ್ಲಿಗೆ 1331ರ ವರ್ಗಮೂಲ 31 ಸರಿ ಕಳ್ಕೊಂಡು ಕುತ್ಕೋಬೇಕಾಗುತ್ತೆ. ಓಕೆ, ಇನ್ನೊಂದು ಕೊಡೋಣ. ಆಯ್ತಾ? ಬರ್ಕೊಂಡು ಆಯ್ತಾ? ನೆಕ್ಸ್ಟ್ ಬರ್ತಾರೆ 64ರ ವರ್ಗಮೂಲವನ್ನು ಬೆಸ ಸಂಖ್ಯೆಗಳ ವ್ಯವಕಲನದ ಮೂಲಕ ಕಂಡುಹಿಡಿಯಿರಿ. 64 ಮೈನಸ್ 1 ಎಷ್ಟಾಯ್ತು? 63 ಮೈನಸ್ 3 ಎಷ್ಟು? 60 ಮೈನಸ್ 5 ಎಷ್ಟು? 55. 55 ಮೈನಸ್ 7 ಇಟ್ ಇಸ್ ಈಕ್ವಲ್ ಟು ಎಷ್ಟು? 48. 48 ಮೈನಸ್ 9 ಇಟ್ ಇಸ್ ಈಕ್ವಲ್ ಟು ಎಷ್ಟು? 39. 39 ಮೈನಸ್ 11. 9 1 8, 3 1 2. ನೆಕ್ಸ್ಟ್ 28 ಮೈನಸ್ ಮುಂದಿನ ಬೆಸ ಸಂಖ್ಯೆ 13. 8 3 5, 2 1 1. ನೆಕ್ಸ್ಟ್ 15 ಮೈನಸ್ 15 ಇಟ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಆಗಿದೆ? 1 2 3 4 5 6 7 64ರ ವರ್ಗಮೂಲ ಎಷ್ಟು? ಅರ್ಥ ಆಗುತ್ತೆ? ಓಕೆ, ನೆಕ್ಸ್ಟ್ ರೆಡಿ ಆಯ್ತಲ್ಲ? ನಾನು ಆಗ್ಲೇ ಹೇಳಿದೆ ಈ ರೀತಿ 64ರ ವರ್ಗಮೂಲ ಕಂಡುಹಿಡಿಯಿರಿ ಅಂದ್ರೆ 81ರ ವರ್ಗಮೂಲ ಕಂಡುಹಿಡಿಯಿರಿ ಅಂದ್ರೆ ಮಾಡ್ಬೋದು ವಿನಃ 1225ರ ವರ್ಗಮೂಲವನ್ನ ಈ ತರ ಬೆಸ ಸಂಖ್ಯೆಗಳ ವ್ಯವಕಲನದ ಮೂಲಕ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಲಾಂಗ್ ಟೈಮ್. ಹೌದಾ? ಅಲ್ಲೆಲ್ಲರೂ ಕಳೆಯೋದ್ರೆ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಈ ತರದ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ವರ್ಗ ಸಂಖ್ಯೆಗಳನ್ನ ನಾವು ಕೊಟ್ಟಾಗ ಯಾವ ರೀತಿ ನಾವು ವರ್ಗಮೂಲವನ್ನು ಕಂಡುಹಿಡಿಯೋದು ಅಂತಕ್ಕಂಥದ್ದನ್ನು ನೋಡೋಣ. ಇದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಿದ್ರೆ ಮುಂದಿನ ವಿಧಾನ ಅವಿಭಾಜ್ಯ ಅಪವರ್ತನದ ಮೂಲಕ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯುವುದು. ಅವಿಭಾಜ್ಯ
ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು. ವರ್ಗಮೂಲ ಕಂಡುಹಿಡಿಯುವುದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಉದಾಹರಣೆಗೆ ನಾನು 64 ತಗೊಳ್ತೇನೆ, ಚಿಕ್ಕದು ತಗೊಂಡು ಆಮೇಲೆ ದೊಡ್ಡ ಸಂಖ್ಯೆಗಳನ್ನು ತಗೊಂಡು. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ 64 ವರ್ಗಮೂಲ ಎಷ್ಟು 8 ಅನ್ನೋದನ್ನು ಗೊತ್ತಿದೆ. 64 ನಾವೇನು ಮಾಡಬೇಕು, ಅಪವರ್ತನ ಮಾಡ್ತಾ ಹೋಗ್ಬೇಕು. ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾರೆ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಗೊತ್ತಿದೆ ಏನು, ಒಂದಕ್ಕಿಂತ ದೊಡ್ಡದಾದ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. 2, 3, 5, 7, ಆಮೇಲೆ 11, 13, 17, 19, 23 ಈ ತರದವನ್ನೆಲ್ಲ ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇವು 2 ಅನ್ನೋದು 1ರಿಂದ ಭಾಗ ಆಗುತ್ತೆ, ಬಿಟ್ರೆ 2ರಿಂದ ಭಾಗ ಆಗುತ್ತೆ. ಅದೇ ತರ 17 ಅನ್ನೋದು 1ರಿಂದ ಭಾಗ ಆಗುತ್ತೆ, ಬಿಟ್ರೆ ಅದೇ ಸಂಖ್ಯೆ 17ರಿಂದ ಭಾಗ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಇಂಗ್ಲಿಷ್ ಅಂತ ಕರೀತಾರೆ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಸೊ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು. ಅಂಡ್ ಇಲ್ಲೊಂದು 1 ಪಾಯಿಂಟ್ ಇಸ್ ಕ್ಲಿಯರ್, 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ಅದಕ್ಕೋಸ್ಕರ ಕಂಡೀಷನ್ ಏನು, ಒಂದಕ್ಕಿಂತ ದೊಡ್ಡದಾದ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾಗಿ 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ನಿಮ್ಮ ಕೆಲವು ಸಂದರ್ಭದಲ್ಲಿ ನಿಮ್ಮ ಹಿಂದೆ ಪಾಠ ಮಾಡ್ತಾನೋ ಅಥವಾ ಕೆಲವು ಕಡೆಯಲ್ಲಿ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀರಾ. 1 ಅನ್ನೋದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಪರಿಗಣಿಸಿರ್ತೀರ, ಆದ್ರೆ 1 ಅವಿಭಾಜ್ಯ ಸಂಖ್ಯೆ ಅಲ್ಲ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಓಕೆ, ಈಗ ಅವಿಭಾಜ್ಯ ಸಂಖ್ಯೆಗಳಿಂದನೇ ಭಾಗಿಸ್ಕೊಂತ ಹೋಗ್ಬೇಕು. ಹಾಗಾದ್ರೆ ಮೊದಲನೇ ಅವಿಭಾಜ್ಯ ಸಂಖ್ಯೆ ಅದು, ಆಮೇಲೆ ಕ್ರಮಾನುಗತವಾಗಿ ಹೋಗ್ಬೇಕು. ಫಸ್ಟ್ 2ರಿಂದ ಪ್ರಯತ್ನ ಪಡ್ಬೇಕು. 2ರಿಂದ ಭಾಗ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 3ಕ್ಕೆ ಹೋಗ್ಬೇಕು. 2 ಮತ್ತು 3ರಿಂದ ಆಗಲಿಲ್ಲ ಅಂದ್ರೆ ಮುಂದಿನ ಅವಿಭಾಜ್ಯ ಸಂಖ್ಯೆ 5ಕ್ಕೆ ಹೋಗ್ಬೇಕು. ಆ ರೀತಿಯಲ್ಲೇ ಮಾಡಿರ್ಬೇಕು. ಓಕೆ, 64 2ರಿಂದ ಭಾಗ, 2 3 6, 2 2 4 ಬಂದಂತ ಸಂಖ್ಯೆಯನ್ನು ಮತ್ತೆ 2ರಿಂದನೇ ಭಾಗಿಸಬೇಕು. ಅಂದ್ರೆ ಮೊದಲನೇ ಅವಿಭಾಜ್ಯ ಸಂಖ್ಯೆ 2 1 2 1 ಉಳಿತು, 2 6 12 ಮತ್ತು 2ರಿಂದನೇ, 2 8 16 ಮತ್ತು 2ರಿಂದನೇ, 2 4 8, 2 2 4, 2 1 2 ಒಂದು ಬರೋದು ಮಾಡ್ತಾ ಹೋಗ್ತೀವಿ. ಈಗ ನಾವೇನು ಮಾಡಬೇಕು ಅಂದ್ರೆ 64 ಇಷ್ಟು ಅವಿಭಾಜ್ಯಗಳ ಏನು ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದಾವ ಅದರ ಗುಣಲಬ್ಧವಾಗಿ ಬರೆಯುತ್ತದೆ. 64 ಈಸ್ ಈಕ್ವಲ್ ಟು ಏನಂತ ಬರೆಯಬಹುದು, 2 ಇಂಟು 2 ಇಂಟು ಎಷ್ಟು 1 2 3 4 5 6 2 ಇಂಟು 2 ಇಂಟು 2 ಇಂಟು 2 ಇಂಟು 2. ಓಕೆ, ದಟ್ ಈಸ್ ಈಕ್ವಲ್ ಟು 2 ಇಂಟು 2 ಸೇರಿದಂತ 2 ಸ್ಕ್ವೇರ್, 2 ಇಂಟು 2 2 ಸ್ಕ್ವೇರ್, 2 ಇಂಟು 2 2 ಸ್ಕ್ವೇರ್. ಗುಂಪು ಮಾಡಿ ಇದನ್ನು ಘಾತಾಂಕ ರೂಪದಲ್ಲಿ ಬರ್ತದೆ. ಎರಡೂ ಕೂಡ ಎರಡೂ ಕಡೆಗಳು ಕೂಡ ವರ್ಗಮೂಲದ ಚಿಹ್ನೆಯನ್ನು ಅನ್ವಯಿಸಿ. ಸ್ಕ್ವೇರ್ ರೂಟ್ ಆಫ್ 64 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 2. ಈ ಬಲಬದಿನಲ್ಲಿ ಸ್ಕ್ವೇರು ಮತ್ತು ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆದರೆ 2 ಇಂಟು 2 ಇಂಟು 2 ಇರುತ್ತೆ. 2 4 4 8 ಅಂತಕ್ಕಂಥದ್ದು 64ರ ವರ್ಗಮೂಲವಾಗುತ್ತೆ. ಸರಿನಾ? ಅರ್ಥ ಆಯ್ತಲ್ಲ ನಿಮಗೆ? ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸಿ ಅಪವರ್ತನಗೊಳಿಸ್ತಾ ಹೋಗ್ಬೇಕು. ಇಲ್ಲಿವರೆಗೆ ಉತ್ತರ 1 ಬರಬೇಕು. ನಂತರ ಆ ಸಂಖ್ಯೆಗಳಲ್ಲಿ ಏನು ಅವಿಭಾಜ್ಯ ಅಪವರ್ತನಗಳು ಬಂದಿರುತ್ತೆ ಅವುಗಳ ಗುಣಲಬ್ಧವು ಈ ಸಂಖ್ಯೆಗೆ ಸಮನಾಗಿರುತ್ತೆ. ಎರಡೆರಡು ಸಂಖ್ಯೆಗಳನ್ನು ಗುಂಪು ಮಾಡಿ ಘಾತಾಂಕ ರೂಪದಲ್ಲಿ ಬರೆದು ಎರಡೂ ಕಡೆಗಳಲ್ಲೂ ಕೂಡ ಬೋತ್ LHS ಮತ್ತು RHS ಗಳಲ್ಲಿ ವರ್ಗಮೂಲ ಚಿಹ್ನೆಯನ್ನು ಅನ್ವಯಿಸಿ ಇಲ್ಲಿ ವರ್ಗ ಮತ್ತು ವರ್ಗಮೂಲ ಕ್ಯಾನ್ಸಲ್ ಆಗುತ್ತೆ. ಉಳಿದಿರ್ತಕ್ಕಂಥ ಆಧಾರ ಸಂಖ್ಯೆಗಳನ್ನು ಬರ್ಕೊಂಡು ಅವುಗಳ ಗುಣಲಬ್ಧ 64ರ ವರ್ಗಮೂಲಕ್ಕೆ ಸಮನಾಗಿರುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಬೇಕು. ಕ್ಲೀನಾಗಿ ಬರ್ಕೋಬೇಕು, ಅರ್ಥ ಮಾಡ್ಕೊಂತ ಬರ್ಕೋಬೇಕು. ಇನ್ನೊಂದು 2-3 ಲೆಕ್ಕ ಮಾಡಿದಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ.
ನೆಕ್ಸ್ಟ್ 225ರ ವರ್ಗಮೂಲವನ್ನು 225ರ ವರ್ಗಮೂಲವನ್ನು ಅವಿಭಾಜ್ಯ ಅಪವರ್ತನದ ಮೂಲಕ ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಇಲ್ಲಿ 225 ಅಪವರ್ತನಗೊಳಿಸ್ತಾ ಹೋಗೋದು. ಇದೊಂದು ಲೆಕ್ಕ ತೋರಿಸೋಣ. ಇಲ್ಲಿ ಬಿಡಿ ಸ್ಥಾನ ನಮಗೆ ಬಾಧ್ಯತೆ ನಿಯಮಗಳನ್ನು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಇದು 2ರಿಂದ ಭಾಗ ಆಗುತ್ತೆ ಅಂದ ತಕ್ಷಣ ನಾವು ಬಾಕ್ಸ್ ನೋಡಿ ನಿರ್ಧಾರ ಮಾಡೋದಲ್ಲ. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಬೆಸ ಸಂಖ್ಯೆ ಆಗಿರೋದ್ರಿಂದ ನೋ ಡೌಟ್ ಇದು ಯಾವುದೇ ಕಾರಣಕ್ಕೂ 2ರಿಂದ ಭಾಗ ಆಗಲ್ಲ. 2ರಿಂದ ಆಗಲ್ಲ ಅಂದ ತಕ್ಷಣ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು? 3ರಿಂದ ಪ್ರಯತ್ನ ಪಡೋಣ. 3ರಿಂದ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಈ ಎಲ್ಲಾ ಸಂಖ್ಯೆಗಳ ಮೊತ್ತವು 3ರಿಂದ ಭಾಗವಾದಲ್ಲಿ ಇಡೀ ಸಂಖ್ಯೆಯು ಕೂಡ 3ರಿಂದ ಭಾಗ ಆಗುತ್ತೆ. ನೋಡಿ, ಮ್ಯಾಥಮೆಟಿಕ್ಸ್ ಏನಿದೆ ಇಟ್ ಈಸ್ ಕೋರಿಲೇಟೆಡ್, ಚೈನ್ ಲಿಂಕ್ ಇದ್ದಂಗೆ. ಚೈನ್ ನಲ್ಲಿ ಒಂದು ಕೊಂಡಿ ತಪ್ಪಿದ್ರೆ ಇಡೀ ಚೈನ್ ಕಟ್ಟಾಕ್ ಹೋಗ್ಬಿಡುತ್ತೋ ಹಂಗೆ ನೀವು 1ನೇ ಕ್ಲಾಸಲ್ಲಿ ಕಲಿತಿದ್ದಂತಹ 1, 2ರಿಂದ ಹಿಡಿದು 2ನೇ ಕ್ಲಾಸಲ್ಲಿ ಕಲಿತಿರ್ತಕ್ಕಂತಹ ಸಂಕಲನ, ವ್ಯವಕಲನ, ಈ ರೀತಿಯಲ್ಲಿ ಏನೇನೆಲ್ಲ ಕಲ್ತ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ 8ನೇ ಕ್ಲಾಸಲ್ಲಿ ಬೇಕು. ಯಾರಿಗೆ ಗಣಿತ ಚೆನ್ನಾಗಿ ಬರುತ್ತಪ್ಪ ಅಂದ್ರೆ 1ರಿಂದ 7ನೇ ತರಗತಿಯವರೆಗೆ ಗಣಿತವನ್ನು ಸ್ಪಷ್ಟವಾಗಿ ಚೆನ್ನಾಗಿ ಯಾರು ಕಲ್ತಿರ್ತಾನೋ ಅವನಿಗೆ ಇಲ್ಲಿ ಗಣಿತ ಮಾಡ್ತಕ್ಕಂಥದ್ದು ಸುಲಭ ಆಗುತ್ತೆ. ಹಾಗೆ 10ನೇ ಕ್ಲಾಸಲ್ಲಿ ಯಾರು ತುಂಬಾ ಚೆನ್ನಾಗಿ ಮಾಡ್ತಾನೋ ಅಂತಂದ್ರೆ 10ನೇ ಕ್ಲಾಸಿಗೆ ಏನೋ ಪವಾಡ ಮಾಡ್ಬಿಡಕ್ಕಾಗೋದಿಲ್ಲ ನಾವು ಯಾರು. 9ನೇ ಕ್ಲಾಸಲ್ಲಿ ಯಾರು ಗಣಿತದ ಮೂಲ ಪರಿಕಲ್ಪನೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೋ ಅವನು 10ನೇ ಕ್ಲಾಸಿನ ಗಣಿತವನ್ನು ಸುಲಲಿತವಾಗಿ ಮಾಡ್ತಾನೆ. ಹಾಗಾಗಿ ಬೇಸಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ನಲ್ಲಿ. ಅರ್ಥ ಆಯ್ತಲ್ಲ? ನಾನು ಮೊದಲನೇ ಪಾಠ ಸಂಖ್ಯೆಗಳೊಂದಿನ ಆಟದಲ್ಲಿ ಬಾಧ್ಯತೆ ನಿಯಮಗಳನ್ನೇ ಹೇಳ್ಕೊಟ್ಟಿದ್ದೀನಿ. ಯಾವ್ಯಾವ ಸಂಖ್ಯೆಗಳನ್ನ ನೋಡಿದ ತಕ್ಷಣ ಇದು ಇಂಥದ್ರಿಂದನೇ ಭಾಗ ಆಗುತ್ತೆ ಅನ್ನೋದನ್ನ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು. ಇದು 2ರಿಂದ ಭಾಗ ಆಗೋದಿಲ್ಲ. ಕಾರಣ ಏನು? ಈ ಸಂಖ್ಯೆಯ ಬಿಡಿ ಸ್ಥಾನ ಬೆಸ ಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಆಗುತ್ತೆ. ಹಾಗಾದ್ರೆ 3ರಿಂದ ಭಾಗ ಆಗೋದಕ್ಕೆ ಅನ್ನೋದಕ್ಕೆ ನಿಯಮ ಏನು? ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು 3ರಿಂದ ಭಾಗವಾದಲ್ಲಿ ಈ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ ಅಂತಕ್ಕಂಥದ್ದು ನಿಯಮ ಇದೆ. ನೋಡೋಣ. 5 + 2 7, 7 + 2 9, 9ರಿಂದ 3ರಿಂದ ಭಾಗ ಆಗುತ್ತೆ. ಹಾಗಾದ್ರೆ ನೋಡೋಣ ಭಾಗ ಆಗುತ್ತೆ. 3 ಬಾಕ್ಸ್ 3 7 21, 1 ಉಳಿತು, ಪಕ್ಕಕ್ಕೆ ಸೇರ್ಕೊಂಡ್ರೆ 15 ಆಯ್ತು. 3 5 15. ನೆಕ್ಸ್ಟ್ ಮತ್ತು 3ರಿಂದ 3 2 6, 1 ಉಳಿತು. ನೆಕ್ಸ್ಟ್ 5 ಆಯ್ತು. 3 5 15. ನೆಕ್ಸ್ಟ್ 3ರಿಂದ ಭಾಗ ಆಗುತ್ತಾ? 5 + 2 7, 7 3ರಿಂದ ಭಾಗ ಆಗಲ್ಲ ಅಂದ್ರೆ 25 3ರಿಂದ ಭಾಗ. ಸುಲಭ ಗೊತ್ತಾಗುತ್ತೆ. ಹಾಗಾಗಿ 25 ಯಾವುದು? ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು? 5. 5 5 25, 5 ಮಂದಿ 5. Therefore 225 ನಾವೇನ್ ಮಾಡೋಣ? 225 = 3 × 3 × 5 ಅಂತ ಬರೀತೀವಿ. ದಟ್ ಈಸ್ ಈಕ್ವಲ್ ಟು ಎರಡು ಸಂಖ್ಯೆಗಳನ್ನು ವರ್ಗ ಸಂಖ್ಯೆ ರೂಪದಲ್ಲಿ ಘಾತಾಂಕ ರೂಪದಲ್ಲಿ ಬರೆದರೆ 3² × 5². ನಾವು ಅಪ್ಲೈ ದ ಸ್ಕ್ವೇರ್ ರೂಟ್ ಫಾರ್ ಬೋತ್ ದ ಸೈಡ್. 225 = √3² × 5². ಈಗ ಇಲ್ಲಿ ಬಲಭಾಗದಲ್ಲಿ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಉಳಿದಿದ್ದೇನು? 3 × 5. ಇದುಗಳ ಗುಣಲಬ್ಧ ಎಷ್ಟು? 15. Therefore 225ರ ವರ್ಗಮೂಲ 15. ಈ ರೀತಿ ಈ ವಿಧಾನದಿಂದ ಯಾವುದೇ ಅವಿಭಾಜ್ಯ ಸಂಖ್ಯೆಯ ವರ್ಗಮೂಲವನ್ನು ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಆಯ್ತಾ? ಕಳ್ಸೋಣ ಇದನ್ನ. ಅರ್ಥ ಆಯ್ತಲ್ಲ ಮಕ್ಕಳ? ಇದು 2ರಿಂದ ಭಾಗ ಆಗಲ್ಲ, 3ರಿಂದ ಆಗುತ್ತೆ.
3 7 21, ಒಂದು ಉಳಿದಿದ್ದನ್ನ ಮನಸ್ಸಿನಲ್ಲಿ ಒಂದು ಇಲ್ಲಿಗೆ ಸೇರಿಸ್ಕೊಂಡಿದ್ದೀವಿ. ಈ ಕಡೆ ಎಷ್ಟಾಗುತ್ತೆ? 15 ಆಗುತ್ತೆ. 3 5 15. ನೆಕ್ಸ್ಟ್ 3ರಿಂದ ಭಾಗಿಸಿ. 3 2 6, ಒಂದು ಉಳಿತು, ಪಕ್ಕಕ್ಕೆ ಸೇರಿಸ್ಕೊಂಡ್ರೆ 15 ಆಯ್ತು. 3 5 15, 5 5 25, ಮತ್ತೆ 5ರಿಂದ ಭಾಗಿಸಿದಾಗ 1 ಬಂತು. 1 ಬಂದಿದೆ ಅಂದ್ರೆ ಮೀನ್ಸ್ ಇಲ್ಲಿಗೆ 225 ಇಷ್ಟು ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೋದು. ಇಷ್ಟು ಗುಣಿಸಿ ಮತ್ತೆ 225 ನೋಡಿ. 5 5 25, 25 3 75, 75 3 225. ಕರೆಕ್ಟಾ? ಎರಡೆರಡು ಸಂಖ್ಯೆಗಳನ್ನು ಕೂಡಿಸಿ ಘಾತಾಂಕ ರೂಪದಲ್ಲಿ ಬರೆದಿದ್ದೀನಿ. 3 × 3 ಅಂದ್ರೆ 3 ಸ್ಕ್ವೇರ್, x × x ಸ್ಕ್ವೇರ್, 5 × 5 5 ಸ್ಕ್ವೇರ್. ಎರಡೂ ಕಡೆನೂ ಕೂಡ ವರ್ಗಮೂಲವನ್ನು ಅನ್ವಯಿಸಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಉಳಿದಿದ್ದೆಷ್ಟು? 3 × 5 3 5 15. ಮುಂದಿನ ಒಂದು ಲೆಕ್ಕ ಕೊಡೋಣ. ಮಾಡ್ತೀರಾ ನೀವು? ಯಾವುದು? ಓಕೆ ರೈಟ್. 7056 ನೋಡ್ತೀನಿ. ಚಿಕ್ಕದನ್ನೇ ಮಾಡಿದ್ರೆ ನೋಡಿ. 7056 ನಾವು ಬೆಸ ಸಂಖ್ಯೆಗಳ ವ್ಯವಕಲನ ರೂಪದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಲಾಂಗ್ ಟೈಮ್. ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಏನು ಉತ್ತರ ಬರುತ್ತೋ ಅಷ್ಟು ಸ್ಟೆಪ್. ಈಗ 225 ಅನ್ನೋದು, ಈಗ 225 ವರ್ಗಮೂಲ ಎಷ್ಟು ಬಂತು ನಮಗೆ? 15 ಬಂತಲ್ವಾ? ಅಂದ್ರೆ 225 ನಾನೇನಾದ್ರು ಕಳ್ಕಂಡ ಮಾಡೋ ಮೆಥಡ್ ಇದೆಯಲ್ಲ, ಆ ಮೆಥಡ್ ಅಲ್ಲಿ ಮಾಡಿದ್ರೆ ಎಷ್ಟು ಸ್ಟೆಪ್ ಕಳಿಬೇಕಿತ್ತು? 15 ಸ್ಟೆಪ್ ಕಳಿಬೇಕಿತ್ತು. ಹಾಗಾಗಿ 225 15 ಸ್ಟೆಪ್ ಬರುತ್ತಂದ್ರೆ 7056 ಏನಾಗುತ್ತೆ? ಇನ್ನೂ ಜಾಸ್ತಿ ಮಾಡಿ. 7050 2ರಿಂದ ಆಗುತ್ತಾ? ಆಗುತ್ತೆ. ನಾವು 2 3 6, 1 2 5 10, 2 2 4, 2 8 14, ಮತ್ತೆ 2 2 1 2, 2 7 14, 2 6 ಮತ್ತೆ 2 2 8 14, 2 8 14, 2 2 4 ಮತ್ತೆ 2 2 4 8, 2 4 8, 2 1 2, ಮತ್ತೆ 2ರಿಂದ ಬರುತ್ತಾ? ಬರಲ್ಲ. ಯಾಕೆ? ಬಿಡಿ ಸ್ಥಾನ ಒಂದಿದೆ. ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕು. 3 ಬರುತ್ತೆ. 3 1 3, 1 3 4 12, 2 3 7 20, ಮತ್ತು 3 3 4 12, 2 3 9 20. 3ರಿಂದ ಆಗುತ್ತಾ? 9 + 4 13, 13 3ರಿಂದ ಭಾಗ ಆಗೋದಿಲ್ಲ ಅಂದ್ರೆ 49 3ರಿಂದ ಭಾಗ. ಹಾಗಾದ್ರೆ ನೆಕ್ಸ್ಟ್ ಯಾವುದು? 5ರಿಂದ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 7 7 49, 7 1. ಅರ್ಥ ಆಯ್ತು ಮಕ್ಕಳ? ಇದಕ್ಕೆ ನೀವು ಇನ್ನೊಂದು ಸರಿ ಈಗ ಟೆಕ್ಸ್ಟ್ ಬುಕ್ ಅಂತ ನನ್ನ ನೋಟ್ಸ್, ನಾನು ಬರ್ಸಿರ್ತಕ್ಕಂಥ ನೋಟ್ಸ್ ಅನ್ನು ತೆಗೆದುಕೊಂಡು 2ರ ಬಾಧ್ಯತೆಯ ನಿಯಮ, 3ರ ಬಾಧ್ಯತೆಯ ನಿಯಮ, 5ರ ಬಾಧ್ಯತೆಯ ನಿಯಮ, 7ರ ಬಾಧ್ಯತೆಯ ನಿಯಮ, 11ರ ಬಾಧ್ಯತೆಯ ನಿಯಮ, ಇವುಗಳನ್ನ ಪರಿಶೀಲನೆ ಮಾಡಬೇಕು. ಯಾಕಪ್ಪ ಅಂದ್ರೆ ಅದು ಗೊತ್ತಿದ್ರೆ ನೀವು ಪಟ್ಟಂತ ಭಾಗಾಕಾರ ಮಾಡಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ಚೆಕ್ ಮಾಡ್ಕೊಂಡು ಕೂತ್ಕೋಬೇಕು. ಇದು 2ರಿಂದ ಆಗ್ತೈತಾ, 3ರಿಂದ ಆಗ್ತೈತಾ, ಚೆಕ್ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಇಟ್ ಈಸ್ ದ ವೇಸ್ಟೇಜ್ ಆಫ್ ಟೈಮ್. ಸುಮ್ಮನೆ ದಡ್ರು ಮಾಡ್ತಕ್ಕಂಥ ಕೆಲಸ ಅದೆಲ್ಲದು. ಓಕೆ, ಈಗೇನು ಮಾಡೋಣ? 7056 ಈಸಿ ಕೊಟ್ಟು ಇಷ್ಟು ಸಂಖ್ಯೆಗಳ ಗುಣಲಬ್ಧ ಎಷ್ಟು? 2 ನಾವು ಎಷ್ಟಿದ್ದಾರೆ? 4 ಇದಾವಲ್ವಾ? 2 × 2 × 2 × 2, 3 ನಾವು 2 ಇದೆ. 3 × 3 7 ನಾವು ಕೂಡ 2. ಹೌದಾ? ಈಗ 2 × 2 2 ಸ್ಕ್ವೇರ್, 2 × 2 2 ಸ್ಕ್ವೇರ್, 3 × 3 3 ಸ್ಕ್ವೇರ್, 7 × 7 7 ಸ್ಕ್ವೇರ್. ನಾವು ಅಪ್ಲೈ ದ ಸ್ಕ್ವೇರ್ ರೂಟ್ ಫಾರ್ ಬೋತ್ ದ ಸೈಡ್ಸ್. 7056 ವರ್ಗಮೂಲ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 2 × 2 × 3 × 7, 2 2 4 4 3 12, 12 84 ಅಂತಕ್ಕಂಥದ್ದು 7056 ಅಂದ್ರೆ ನಾನು ಯಾಕೆ ಕೇಳಿದೆ? 7056 ಬೆಸ ಸಂಖ್ಯೆಗಳನ್ನ ವ್ಯವಕಲಿಸೋದ್ರ ಮುಖಾಂತರ, ಕಳೆಯೋದ್ರ ಮುಖಾಂತರ ಕಂಡುಹಿಡಿತಕ್ಕಂಥ ವಿಧಾನದಲ್ಲಿ ಬಿಡಿಸೋದೇ ಆಗಿದ್ರೆ ಎಷ್ಟು ಸ್ಟೆಪ್ ಮಾಡಬೇಕಿತ್ತು? 84 ಸ್ಟೆಪ್ ಮಾಡಬೇಕಿತ್ತು. ಬರುತ್ತೆ, ಬರಲ್ಲ ಅಂತಲ್ಲ, ಎಲ್ಲ ವಿಧಾನದಿಂದನೂ ಮಾಡಬಹುದು. ಆದ್ರೆ ಈ ಬೋರ್ಡ್ ತುಂಬಾ ಲೆಕ್ಕ ಮಾಡಬೇಕು.
84 ಸ್ಟೆಪ್ ಅಂತ ಹೇಳಿದ್ರೆ ನೀವೊಂದು 2 ಪೇಜ್ ಲೆಕ್ಕ ಮಾಡಬೇಕು. ಅರ್ಥ ಆಯ್ತಲ್ಲ? ಹಾಗಾಗಿ ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿತಕ್ಕಂಥದ್ದು ಇಟ್ ಇಸ್ ಬೆಟರ್ ದನ್ ದ ಪ್ರೀವಿಯಸ್. ಇದಕ್ಕಿಂತಲೂ ಮುಂದೊಂದು ಮೆಥಡ್ ಬರುತ್ತೆ, ಭಾಗಾಕಾರ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು. ಅದರಲ್ಲಿ ಇನ್ನೂ ಸುಲಭವಾಗಿ, ಇನ್ನೂ ಬೇಗ ನಾವು ವರ್ಗಮೂಲವನ್ನು ಮತ್ತು ಯಾವುದೇ ರೀತಿಯ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಬಹುದು. ಅದನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಈಗ ಸದ್ಯಕ್ಕೆ ಇದನ್ನು ಕಲ್ತ್ಕೊಳ್ತೀವಿ, ಬರ್ಕೊಳ್ಳಿ, ಅರ್ಥ ಮಾಡ್ಕೊಂಡು. ಆಯ್ತಾ? ಆಯ್ತಾ ಬರ್ಕೊಂಡು ಮಕ್ಕಳೇ? ಓಕೆ, ಮುಂದೆ ಹೋಗೋಣ. ಮುಂದಿನ ಲೆಕ್ಕ ನೀವು ಮಾಡಿ. 1331ರ ವರ್ಗಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಮಾಡಿ ನೀವೊಂದು ಲೆಕ್ಕ ಪ್ರಯತ್ನ ಪಡಿ. ಬರದೇ ಇದ್ರೆ ನಾನು ತೋರಿಸ್ತೀನಿ. ಆಯ್ತಾ? ಬರಂತ ಮಾಡಿ. ನಾನು ಇಲ್ಲಿ ಮಾಡ್ತಾ ಇದ್ದೇನೆ, ನೀವು ನಿಮ್ಮ ಪಾಡಿ ನೀವು ಮಾಡಿ. 1331 ಗೊತ್ತಾಗುತ್ತೆ ನೋಡಿದ ತಕ್ಷಣ. 2ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 3ರಿಂದ ಆಗುತ್ತಾ? ಕೂಡ್ಕೊಂಡು ನೋಡಿ. 1 + 3 4 + 7 1 8 ಅಂದ್ರೆ 3ರಿಂದನೂ ಆಗಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 5ರಿಂದ ಸಾಧ್ಯನೇ ಇಲ್ಲ. ಯಾಕೆ? ಬಿಡಿ ಸ್ಥಾನ 0 ಅಥವಾ 5 ಒಳಗೊಂಡಿರ್ಬೇಕು. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 7ರಿಂದ ಆಗುತ್ತಾ? 7 1 7 7 1 7 ಎಷ್ಟು ಉಳಿತು? 6 ಉಳಿತು. 63 ಆಯ್ತು. 7 7 49 ಅದು ಆಗಲ್ಲ. ಈಗ ನೆಕ್ಸ್ಟ್ ಎಷ್ಟು? 11 ಮಾಡಿ. 11 1 11 2 ಉಳಿತು. 11 2 22 1 ಉಳಿತು. 11 1 11 ಎಷ್ಟು? ಮತ್ತು 11 11 1 11 11 1 11. ಓ, ಇದು ಮಕ್ಕಳ ಇದು. ಹಾಗಾದ್ರೆ ಇಲ್ಲೇ ಬಂದಿಲ್ಲಿ ಇದು ನೋಡಿ, ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಲೆಕ್ಕ ಇದೆ. ಇಲ್ಲಿ ನಮಗೆ ವರ್ಗ ಸಂಖ್ಯೆ ಅಂದ ತಕ್ಷಣ 2 ಸಂಖ್ಯೆಗಳ ಗುಂಪು ಕೊಡಬೇಕು. ಒಂದು ಸಂಖ್ಯೆ ಗುಂಪು ಬಂದಿದೆ ಅಂತ ಹೇಳಿರಲ್ಲ. ಇದೇನು ಇದು? ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇದು ಮುಂದೆ ಬರುತ್ತೆ. ಇದು ಪೂರ್ಣ ಘನ ಸಂಖ್ಯೆ ಇದೆ. ಹಾಗಾಗಿ 1331 ಬೇಡ. ಮುಂದಿನ ಲೆಕ್ಕ ಬರ್ಕೊಳ್ಳಿ ನೀವು. ಮುಂದಿನ ಲೆಕ್ಕ 1764ರ 1764ರ ವರ್ಗಮೂಲವನ್ನು 1764ರ ವರ್ಗಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 1764. ಓಕೆ, ಇದನ್ನು ಚೆಕ್ ಮಾಡಿ. 1764 2 ಎಂಟ್ಲಿ 16 2 ಎಂಟ್ಲಿ 16 2. ನೆಕ್ಸ್ಟ್ ಮತ್ತೆ 2 4 8 2 4 8 2 1 2.
ನೆಕ್ಸ್ಟು 3ರಿಂದ 3 1 3 3 4 12 3 7 20 ಮತ್ತೆ 3ರಿಂದ 3 4 12 2 ಉಳಿದು 27 3 9 20 ನೆಕ್ಸ್ಟು 7ರಿಂದ 7 40 1764 ಈಸ್ ಈಕ್ವಲ್ ಟು ಏನು ಬರೀಬೋದು 2 ಇಂಟು 2 ಇಂಟು 3 ಇಂಟು 3 ಇಂಟು 7 ಇಂಟು 7 ಅಂತ ದಟ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಎರಡು ಕಡೆ ಮಾಡ್ಕೊಂಡು 1764 ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 2 ಇಂಟು 3 ಇಂಟು 7 2 3 6 6 7 42 ಓಕೆ ಬರ್ಕೊಳ್ಳಿ. ನಿಮಗೊಂದೆರಡು ಲೆಕ್ಕ ಕೊಡೋಣ. 9604 529 9216 5929 ವರ್ಗಮೂಲಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇದರಲ್ಲಿ ಯಾವ್ದಾರು ಒಂದು ಮಾಡಬೇಕಾ? ಬೇಕಾದ್ರೆ ಇದೊಂದು ಮಾಡೋಣ. ಮನೆ ದಿನ ಅದು ದೊಡ್ಡದಿದೆಯಾ? ಬೇಕಾದ್ರೆ ಅದು ಮಾಡಿ ತೋರಿಸ್ತೀನಿ. ನೀವು ಇದೇ ಥರ ಮಾಡಬೇಕು. ಎಲ್ಲವಕ್ಕೂ ಬರುತ್ತೆ ಮತ್ತೆ ಇನ್ನೊಂದು ಮಾಡಿ ಅಂತ ಹೇಳಿ ಇನ್ನೊಂದು ಲೆಕ್ಕ ಮಾಡ್ತೀನಿ. ಯಾವ್ದು ಮಾಡೋಣ? 5929 ಮಾಡೋಣ. 5929 2ರಿಂದ ಆಗುತ್ತಾ? ನಾನು ಅಪವರ್ತನ ಮಾಡಿಬಿಡ್ತೀನಿ, ಉಳಿದಿದ್ದೆಲ್ಲ ನೀವು ಮಾಡ್ಕೊಬೋದಲ್ವಾ? ಆಗಲ್ಲ. 3ರಿಂದ ಚೆಕ್ ಮಾಡಿ. 9 2 11 11 ಮತ್ತೆ 20 25 25 3ರಿಂದನೂ ಆಗಲ್ಲ. 5ರಿಂದ ಇಲ್ಲ. 7ರಿಂದ ನೋಡೋಣ. 7ರಿಂದ ನೋಡಿ ಮನ್ಸಲ್ಲಿ ಬರ್ಕೊಂಡು ನೋಡಿ. 7 7 49 10 ಉಳಿತು 102 ಆಯ್ತು. ಅಲ್ಲ 7 8 56 ಅಲ್ವಾ? 7 8 56 3 ಉಳಿತು 32 ಆಯ್ತು. 7 4 28 4 ಉಳಿತು ಆಗುತ್ತೆ. 7ರಿಂದ ಭಾಗ ಆಗುತ್ತೆ ನೋಡಿ. ನೋಡ್ಲೆ 7 8 56 3 ಉಳಿತು 32 ಆಯ್ತು. ಮನ್ಸಲ್ಲಿ ಸೇರಿಸ್ಕೊಳ್ಳಿ ಅಥವಾ ಪೆನ್ಸಿಲಲ್ಲಿ 3 ಅಂತ ಬರ್ಕೊಂಡ್ರೆ ಆಯ್ತು. 7 4 28 4 ಉಳಿತು 49 ಆಯ್ತು. 7 7 40 ಮತ್ತೆ 7ರಿಂದನೇ ಬರಬೇಕು. ಒಂದೇ ಥರದ 2 ಸಂಖ್ಯೆ ಗುಂಪು ಬರಲೇಬೇಕು. ಮತ್ತೆ 7ರಿಂದ 7 1 7 7 2 14 7 1 7 ಈಗ ಗೊತ್ತಾಗುತ್ತೆ. 121 ಯಾವ್ದು? 11 11 11 121 ದೇರ್ಫೋರ್ 11 1 11. ಈಗ ಮುಂದಕ್ಕೆ ನೀವು ಗೊತ್ತಾಗುತ್ತೆ. ದೇರ್ಫೋರ್ 5929 ಈಸ್ ಈಕ್ವಲ್ ಟು 7 ಇಂಟು 7 ಇಂಟು 11 ಇಂಟು 11 ದಟ್ ಈಸ್ ಈಕ್ವಲ್ ಟು 7 ಸ್ಕ್ವೇರ್ ಇಂಟು 11 ಸ್ಕ್ವೇರ್. ಅಪ್ಲೈ ದ ಸ್ಕ್ವೇರ್ ರೂಟ್ ಫಾರ್ ಬೋತ್ ದ ಸೈಡ್ಸ್. therefore 7 ಸ್ಕ್ವೇರ್ ಇಂಟು 11 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 7 ಇಂಟು 11 ದಟ್ ಈಸ್ ಈಕ್ವಲ್ ಟು 77. 5929 ವರ್ಗಮೂಲ ಎಷ್ಟು? 75. ಸರಿನಾ? ಈ ರೀತಿಯಲ್ಲಿ ನೀವು ಉಳಿದಿರ್ತಕ್ಕಂಥ ಏನು ಲೆಕ್ಕಗಳನ್ನು ಕೊಟ್ಟಿದ್ದೀನ ಅಥವಾ ಅಭ್ಯಾಸ 5.3ರಲ್ಲಿ 4ನೇ ಮೇನ್ ಏನಿದೆ, ಸೊ ಎಕ್ಸಸೈಸ್ ನಂಬರ್ 5.3ನಲ್ಲಿ 4th ಮೇನ್ ಇದರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡ್ಕೊಂಡ್ರೆ ಓಕೆ ಮಾಡ್ತಿರಲ್ಲ. ಧನ್ಯವಾದಗಳು.